ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಬೋಟಿಕ್. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಹೇಗೆ ರೆಡಿ ಮಾಡಬೇಕು, ಪೈಪಿಂಗ್, ಲೈನಿಂಗ್ ಜಾಯಿಂಟ್ ಮಾಡ್ಕೊಳ್ಳೋದು, ಹಾಗೆ ಟಕ್ಸ್ ಹಿಡಿಯೋದನ್ನು ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಾಸ್ ಬೆಲ್ಟ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬಿಗಿನರ್ಸಿಗೆ ಇದೊಂದು ಪ್ರಾಬ್ಲಮ್ಮೇ ಆಗಿರುತ್ತೆ. ಕ್ರಾಸ್ ಬೆಲ್ಟು ಎರಡೂ ಕೂಡ ಒಂದೇ ರೀತಿ ಜಾಯಿಂಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾವು ಏನು ಮಾಡಬೇಕಂದ್ರೆ ಬಿಗಿನರ್ಸು ಫಸ್ಟಿಗೆ ಎರಡು ಕ್ರಾಸ್ ಬೆಲ್ಟ್ನ ಈ ಥರ ಅರೇಂಜ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಎರಡು ಒಂದೇ ಸೈಡ್ ಕ್ರಾಸ್ ಬೆಲ್ಟ್ ಬಂದುಬಿಡುತ್ತೆ. ಲೈನಿಂಗು ಒಂದೇ ಥರ ಇರೋದ್ರಿಂದ ಈಗ ಫ್ಯಾಬ್ರಿಕ್, ಬ್ಲೌಸ್ ಫ್ಯಾಬ್ರಿಕ್ ಏನಾದರೂ ಬ್ಯಾಕ್ ಸೈಡು ಫ್ರಂಟ್ ಸೈಡು ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇದ್ದರೆ ನಿಮಗೇನು ಪ್ರಾಬ್ಲಮ್ ಬರೋಲ್ಲ. ಇಲ್ಲ ಅಂದರೆ ಕೆಲವೊಂದು ಎರಡೂ ಕಡೆ ಒಂದೇ ಥರ ಇರುತ್ತಲ್ಲ, ಅಂಥವಿದ್ದಾಗ ಕೆಲವೊಮ್ಮೆ ಎರಡೂ ಸೇಮು ಒಂದೇ ಸೈಡ್ ಈ ಥರ ಬಂದುಬಿಡುತ್ತೆ. ಎರಡೂ ಕೂಡ ಇದೇ ಥರ ಬರುತ್ತೆ. ಆವಾಗ ನೀವು ಬ್ಲೌಸ್ಗೆ ಜಾಯಿಂಟ್ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತದು. ಸೊ ನೀವೇನು ಮಾಡಿಬಿಡಿ, ಫಸ್ಟಿಗೆ ಈ ಥರ ಅರೇಂಜ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ನಿಮ್ಗೆ ಆ ಥರ ಪ್ರಾಬ್ಲಮ್ ಬರೋಲ್ಲ. ಹಾಗೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು, ಇವೆಲ್ಲ ತುಂಬ ಸಿಂಪಲ್ ಆಗಿರೋದೆ, ಬಟ್ ಬಿಗಿನರ್ಸಿಗೆ ಇದು ಅವಶ್ಯಕತೆ ಇದೆ. ಅದಕ್ಕೋಸ್ಕರನೇ ನಾನು ಸ್ಟೆಪ್ ಬೈ ಸ್ಟೆಪ್ಪು ಚಿಕ್ಕ ಪುಟ್ಟ ವಿಷಯಗಳನ್ನು ಹೇಳಿ ಸ್ಟಿಚ್ ಮಾಡಿ ತೋರಿಸ್ತಾ ಇರೋದು. ಇವಾಗ ಇದನ್ನು ಸ್ಟಿಚ್ ಮಾಡೋಣ. ಒಂದು 1/2 ಇಂಚ್ ಡಿಸ್ಟೆನ್ಸಲ್ಲಿ ಇದನ್ನು ಸ್ಟಿಚ್ ಮಾಡಬೇಕು. ಕೆಲವೊಬ್ಬರು ತುಂಬ ಹತ್ತಿರ ಸ್ಟಿಚ್ ಮಾಡಿಬಿಡ್ತಾರೆ, ಒಂದು ಗೆರೆ ಅಷ್ಟೇ ಗ್ಯಾಪ್ ಬಿಟ್ಬಿಟ್ಟು ಸ್ಟಿಚ್ ಮಾಡ್ತಾರೆ. ದಯವಿಟ್ಟು ಅಂಥ ತಪ್ಪನ್ನು ಮಾಡಬೇಡಿ. ಯಾಕಂದರೆ ಈಗಿನ ಫ್ಯಾಬ್ರಿಕ್ಗಳು ಅಷ್ಟೊಂದು ಚೆನ್ನಾಗಿರಲ್ಲ. ನೋಡ್ತಾ ಇದ್ರಲ್ವ, ಎಳೆಗಳು ಹಾಗೆ ಬಿಚ್ಕೊಂಬರ್ತಾ ಇರುತ್ತೆ. ನೀವು ಸ್ಟಿಚ್ ಮಾಡಿದ ಮೇಲೆ ಅವರು ವೇರ್ ಮಾಡಿದಾಗ ಟೈಟ್ ಆಗಿದ್ದರೆ ಈ ಥರ ಎಳೆಗಳು ಬಿಚ್ಕೊಂಬಂದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವೇನು ಮಾಡಬೇಕು, ಲೈನಿಂಗ್ನ ಒಂದು 1/2 ಇಂಚ್ ಅಟ್ಲೀಸ್ಟ್ 3 ಗೆರೆ ಅಷ್ಟು ಆದರೂ ಡಿಸ್ಟೆನ್ಸ್ನ ಬಿಟ್ಟು ಒಂದು ಸ್ಟಿಚ್ನ ಹಾಕೋಬೇಕು. ನೀವು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ನಾನು ಎಷ್ಟು ಡಿಸ್ಟೆನ್ಸ್ನ ಬಿಟ್ಟಿದ್ದೀನಿ ಅನ್ನೋದು. ಆಮೇಲೆ ಈ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಈ ಥರ ಟ್ರಿಮ್ ಮಾಡ್ಕೋಬೇಕು. ಟ್ರಿಮ್ ಮಾಡ್ಕೊಂಡ್ಮೇಲೆ ಇದನ್ನು ಏನಿದೆಯಲ್ಲ ಈ ಎಕ್ಸ್ಟ್ರಾ ಕ್ಲಾತು, ಇದನ್ನು ಲೈನಿಂಗ್ ಬಟ್ಟೆ ಮೇಲೆ ಈ ಥರ ಹಾಕ್ಕೋಬೇಕು. ಅದ್ರ ಮೇಲೆ ಕೂಡ ಒಂದು ಸ್ಟಿಚ್ ಹಾಕ್ಕೋಬೇಕು. ನೆಕ್ಸ್ಟು ಇದು ಇದ್ರ ಮೇಲೆ ಬಂದಮೇಲೆ ಟರ್ನ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ಲ ಅದನ್ನು ನೀಟಾಗಿ, ಇದು ಎಕ್ಸ್ಟ್ರಾ ಈ ಥರ ಬರಬಾರ್ದು. ನೀಟಾಗಿ ಕರೆಕ್ಟಾಗಿ ಈ ಥರ ಮಾಡ್ಕೋಬೇಕು. ಇಲ್ಲಿ ಕೂಡ ಕರೆಕ್ಟಾಗಿ ಈ ಥರ ಬಂದಿರಬೇಕು. ನಿಮಗೆಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ನಾನು. ಈ ಥರ ರೆಡಿ ಮಾಡಿಕೊಂಡು ಇದ್ರ ಮೇಲೆ ಕೂಡ ಒಂದು ಟಾಪ್ ಸ್ಟಿಚ್ ಹಾಕ್ಕೋಬೇಕು. ನೋಡಿ ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಿಮಗೆ ಇಲ್ಲಿ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಬಂದಿಲ್ಲ, ಇಲ್ಲಿ ನೀಟಾಗಿ ಸ್ಟಿಚ್ ಬಂದಿದೆ. ಇದನ್ನು ಈಗ ಕಂಪ್ಲೀಟ್ ಮಾಡಬೇಕಂದ್ರೆ ಟರ್ನ್ ಮಾಡೋರು ಆ ಕಡೆ ಈ ಕಡೆ ಎಲ್ಲಿ ನಿಮ್ಮದು ಎಡ್ಜಸ್ ಕಾಣಬಾರ್ದು ಅಂದ್ಕೊಳ್ಳೋರನ್ನ ಈ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಏನಿದೆಯಲ್ಲ ಇದನ್ನು ಕಟ್ ಮಾಡಿಕೊಂಡು ಅಷ್ಟೇ ಬಿಡಿ. ನಾನು ಯಾವಾಗಲೂ ಟರ್ನ್ ಮಾಡೋದಿಲ್ಲ, ನಾನು ಓವರ್ಲಾಕ್ ಮಾಡ್ತೀನಿ. ಸೊ ಇದನ್ನು ಇವಾಗಲೇ ಕಟ್ ಮಾಡೋದಿಲ್ಲ. ಇದ್ರ ಮೇಲೆ ಕೂಡ ಒಂದು ಸ್ಟಿಚ್ ಹಾಕ್ಬಿಡ್ತೀನಿ. ಸ್ಟಿಚ್ ಹಾಕ್ಬಿಟ್ಟು ಏನಿದೆಯಲ್ಲ ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಇದನ್ನು ಟ್ರಿಮ್ ಮಾಡಿಬಿಡ್ತೀನಿ. ನೋಡಿ, ಕ್ರಾಸ್ ಬೆಲ್ಟ್, ಒಂದು ಸೈಡ್ ಕ್ರಾಸ್ ಬೆಲ್ಟ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಇದೇ ಥರ ಇನ್ನೊಂದು ಸೈಡ್ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಎರಡು ಲೈನಿಂಗ್ ಇರಬೇಕು, ಒಂದು ಮೇನ್ ಫ್ಯಾಬ್ರಿಕ್ ಇರಬೇಕು. ಅಂದರೆ ನಮ್ಮ ಬ್ಲೌಸು ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಯಾವಾಗಲೂ ಇದು ಟರ್ನ್ ಮಾಡಿ ಹೊಲಿಯೋದು ಲೈನಿಂಗ್ ಮೇಲೆ ಬರಬೇಕು, ಮೇನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು. ಇದ್ರ ಸ್ಟಿಚ್ಚು ಸ್ವಲ್ಪ ಗಮನ ಇಟ್ಟು ಈ ಥರ ಸ್ಟಿಚ್ ಮಾಡಿ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಚ್ ಹಾಕಬೇಕು.
ಎಲ್ಲಾದರೂ ಎಕ್ಸ್ಟ್ರಾ ಥ್ರೆಡ್ಸ್ ಇದ್ದರೆ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಇವಾಗ ಕ್ರಾಸ್ ಬೆಲ್ಟ್ ರೆಡಿಯಾಗಿದೆ. 2 ಸೈಡ್ ಕ್ರಾಸ್ ಬೆಲ್ಟ್ ರೆಡಿಯಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಾಸ್ ಬೆಲ್ಟ್ ತಿಳಿಸ್ಕೊಟ್ಟಿದ್ದೀನಿ. ಇದು ಹೇಗೆ ಅನ್ನಿಸ್ತು ನನ್ನ ವಿಡಿಯೋ ಅನ್ನೋದನ್ನು ಕಾಮೆಂಟ್ ಮಾಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.